ಹರಿ ಓಂ. ಶ್ರೀಮಾತ್ರೇ ನಮಃ. ಶ್ರಾವಣ ಮಾಸ ಪ್ರಾರಂಭವಾಯಿತು. ಬ್ರಹ್ಮಾಂಡ ಸಾಗರ ಮಂಥನ ಅಥವಾ ಸಮುದ್ರ ಮಂಥನದಿಂದ ದೇವರುಗಳು ಮತ್ತು ರಾಕ್ಷಸರು ಅಮರತ್ವದ ಅಮೃತವನ್ನು ಪಡೆಯಲು ಸಾಗರ ಮಂಥನ ಮಾಡಿದಾಗ ಹಾಲಾಹಲ ಎಂಬ ಮಾರಕ ವಿಷವು ಮೊದಲು ಹೊರಹೊಮ್ಮಿತು. ಇದು ಎಲ್ಲ ಸೃಷ್ಟಿಯನ್ನು ನಾಶ ಮಾಡುವ ಬೆದರಿಕೆ ಹಾಕಿದಾಗ ಎಲ್ಲ ಜೀವಿಗಳ ಮೇಲಿನ ಕರುಣೆಯಿಂದ ವಿಶ್ವವನ್ನು ಉಳಿಸಲು ಶಿವನು ವಿಷವನ್ನು ಕುಡಿದನು. ವಿಷವು ಶಿವನ ದೇಹದಾದ್ಯಂತ ಹರಡುವುದನ್ನು ತಡೆಯಲು ಪಾರ್ವತೀದೇವಿಯು ಶಿವನ ಗಂಟಲನ್ನು ಬೇಗನೆ ಹಿಡಿದಳು. ಆ ವಿಷವು ಶಿವನ ಗಂಟಲನ್ನು ನೀಲಿ ಬಣ್ಣಕ್ಕೆ ತಿರುಗಿಸಿತು. ಇದರಿಂದಾಗಿ ಶಿವನಿಗೆ ನೀಲಕಂಠ ಎಂಬ ಹೆಸರು ಬಂದಿತು. ಶ್ರಾವಣ ಮಾಸದಲ್ಲಿ ಈ ಪರಮತ್ಯಾಗ ಕಾರ್ಯ ನಡೆಯಿತು. ಕೃತಜ್ಞತೆ ಮತ್ತು ಭಕ್ತಿಯಿಂದ ಭಕ್ತರು ಈ ಇಡೀ ತಿಂಗಳು ಮನೆ ಮನೆಗಳಲ್ಲಿ ಭಜನೆ, ಶಿವಪೂಜೆ, ಆದಿಪರಾಶಕ್ತಿ ಲಲಿತಾ ತ್ರಿಪುರ ಸುಂದರಿ ಸಹಸ್ರನಾಮ ಪಾರಾಯಣ, ವಿಷ್ಣು ಸಹಸ್ರನಾಮ ಪಾರಾಯಣ, ಲಕ್ಷ್ಮೀ ಸಹಸ್ರನಾಮ ಪಾರಾಯಣ ಮಾಡುತ್ತಾರೆ. ಕೈಗೆ ಜೋಗೈಗೆ ದೀಪವ ತಂದು, ಕೈಗೆ ಜೋಗೈಗೆ ದೀಪವ ತಂದು, ದೀಪೋತ್ಸವದ ಸೇವೆ ಮಂಗಳವು ಎಂದು, ದೀಪೋತ್ಸವದ ಸೇವೆ ಮಂಗಳವು ಎಂದು, ಜಡದೀರೆ ಆರತಿಯ ಮಹಾತಾಯಿಗೆಂದು, ಜಡದೀರೆ ಆರತಿಯ ಮಹಾತಾಯಿಗೆಂದು, ಜಯ ಮಂಗಳ ನಿರುತ ಜಯ ಮಂಗಳ, ಜಗದಂಬೆ ರೇಣುಕೆಗೆ ಜಯ ಮಂಗಳ, ಜಗದಂಬೆ ರೇಣುಕೆಗೆ ಜಯ ಮಂಗಳ. ಮಾತೃ ಪ್ರೇಮದ ಅಂದ ಅನುಬಂಧ ತಂದ, ಮಾತೃ ಪ್ರೇಮದ ಅಂದ ಅನುಬಂಧ ತಂದ, ನಮ್ಮಮ್ಮ ಎಲ್ಲಮ್ಮ ಎಲ್ಲರಿಗೂ ಅಮ್ಮ, ನಮ್ಮಮ್ಮ ಲಕ್ಷ್ಮಿ ಎಲ್ಲರಿಗೂ ಅಮ್ಮ. ಆನಂದದಿಂದ ಮಗೆ ಪರಮಾನಂದ, ಆನಂದದಿಂದ ಮಗೆ ಪರಮಾನಂದ, ಸವದತ್ತಿ ಹುಣ್ಣಿಮೆಯ ಜನಜಾತ್ರೆ ಚಂದ, ಮಹಾಲಕ್ಷ್ಮೀ ದೇವಿಯ ವೈಭವವೇ ಚಂದ. ಜಯ ಮಂಗಳ ನಿರುತ ಜಯ ಮಂಗಳ, ಜಗದಂಬೆ ರೇಣುಕೆಗೆ ಜಯ ಮಂಗಳ, ಜಗದಂಬೆ ಲಕ್ಷ್ಮೀ ಜಯ ಮಂಗಳ, ಜಗದಂಬೆ ನಮ್ಮಗೆ ಜಯ ಮಂಗಳ. ದೇವಿ ದೇವಿ ಜಗದಂಬ, ದುರ್ಗಾ ದೇವಿ ಜಗದಂಬ, ದೇವಿ ದೇವಿ ಜಗದಂಬ, ದುರ್ಗಾ ದೇವಿ ಜಗದಂಬ. ಮೈಸಾಸುರನ ವಧೆ ಮಾಡಿ ಮೈಸೂರಿನಲ್ಲಿ. ಶ್ರೀಮಾತ್ರೇ ನಮಃ.